ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾವಿನಕಾಯಲ್ಲಿ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿರತಕ್ಕಂಥ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಆಲ್ ಅಂತ ಕೊಡಿ. ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ. ಇನ್ನೇನು ನೋಡಿ, ಚಳಿಗಾಲ ಮುಗೀತು, ಸೊ ಸಮ್ಮರ್ ಸೀಸನು ಸ್ಟಾರ್ಟ್ ಆಗುತ್ತೆ. ಈ ಟೈಮಲ್ಲಿ ಯಾವ ಹಣ್ಣಿನ ಒಂದು ಸಂಭ್ರಮ ಶುರುವಾಗುತ್ತೆ ಅಂತಂದರೆ, ಹಣ್ಣುಗಳ ರಾಜ ಅಂತಲೇ ಹೆಸರಾಗಿರ್ತಕ್ಕಂಥ ಮಾವಿನ ಹಣ್ಣಿನ ಸೀಸನ್ ಇನ್ಮೇಲೆ ಪ್ರಾರಂಭ ಆಗುತ್ತೆ. ಮಾವಿನ ಹಣ್ಣು ಅಂದರೆ ಪ್ರತಿಯೊಬ್ಬರೂ ಕೂಡ ಇಷ್ಟಪಟ್ಟು ತಿನ್ನುವಂಥ ಹಣ್ಣಿದು. ಸೊ ಮಾವಿನ ಹಣ್ಣು ಅಷ್ಟೇ ಇಲ್ಲ, ಕಾಯಿ ಕೂಡ ತುಂಬ ಇಷ್ಟಪಟ್ಟು ತಿಂತೀವಿ. ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡ್ವಿ ಅಂದರೆ ಅದ್ರದ್ದು ರುಚಿನೇ ಬೇರೆ, ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ. ಇದು ಬಾಯಿ ರುಚಿ ಮಾತ್ರ ಅಲ್ಲ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮಾವಿನಕಾಯಿ ಇರ್ಬೋದು, ಮಾವಿನ ಹಣ್ಣು ಇರ್ಬೋದು, ಇದರಲ್ಲಿ ಎ ಸಿ ವಿಟಮಿನ್ಸ್ ಏರಳವಾಗಿ ಸಿಗೋದ್ರಿಂದ ಯಾವ ಸೀಸನಲ್ಲಿ ಸಿಗುತ್ತಲ್ಲ, ಸೊ ಆ ಸೀಸನ್ ವೈಸಲ್ಲಿ ಚೆನ್ನಾಗಿ ತಿನ್ನಿ ಹಣ್ಣನ್ನು, ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾನು ಇಲ್ಲಿ ಮಾವಿನಕಾಯಿನ ಯೂಸ್ ಮಾಡಿಕೊಂಡು ಒಂದು ತುಂಬ ರುಚಿಯಾಗಿರ್ತಕ್ಕಂಥ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇದನ್ನು ನಾನು ಎಲ್ಲಿ ಕಲ್ತಿದ್ದು ಅನ್ನೋದನ್ನು ಕೂಡ ಹೇಳ್ತಿದ್ದೀನಿ. ನಾನು ನನ್ನ ದೊಡ್ಡ ಮಗನ ಪ್ರೆಗ್ನೆಂಟ್ ಇದ್ದಾಗ ಬ್ರಾಹ್ಮಿನ್ಸ್ ಮನೆಯಲ್ಲಿ ಬಾಡಿಗೆಗಿದ್ವಿ. ಆ ಟೈಮು ಏಪ್ರಿಲ್ ನನ್ನ ಮಗ ಹುಟ್ಟಿದ್ದು. ಸೊ ಆ ಸಂದರ್ಭದಲ್ಲಿ ಅವರು ಮಾವಿನಕಾಯಿ ಚಟ್ನಿನ ಮನೇಲಿ ಮಾಡೋರು. ಅವ್ರು ಒನ್ ಟೈಮ್ ತಂದು ಕೊಟ್ಟಿದ್ರು ನನಗೆ. ತುಂಬ ಇಷ್ಟಪಟ್ಟು ಚೆನ್ನಾಗಿದೆ ಚೆನ್ನಾಗಿದೆ ಅಂತೇಳಿ ತಿಂತಿದ್ದೆ. ಅವರು ಪದೇ ಪದೇ ಮಾಡಿ ನನಗೆ ಮೇಲ್ಗಡೆ ತೊಗೊಂಬಂದು ಕೊಡೋರು. ಆವಾಗ ಕೇಳ್ಕೊಂಡಿದ್ದೆ ಯಾವ ರೀತಿ ಮಾಡ್ತೀರಾ ಈ ರೆಸಿಪಿನ ಅಂತ ಹೇಳಿ. ಅವರಿಂದ ಕಲ್ತಿದ್ದು ನಾನು. ಅದನ್ನು ಆವಾಗ ನನಗೆ ಯಾವಾಗೆಲ್ಲ ಮಾವಿನಕಾಯಿ ಸಿಗುತ್ತೆ ಅವಾಗ ಮಾಡ್ತಿರ್ತೀನಿ. ತುಂಬ ಸಿಂಪಲ್ ಇದೆ. ಒನ್ ಟೈಮ್ ನೋಡಿಕೊಂಡು ನೀವು ಮಾಡೋದು ಕಲ್ತ್ರಿ ಅಂದರೆ ಇಷ್ಟೊಂದು ಈಸಿ ಇದೆ ಅಂಥೇಳಿ ಮಾವಿನಕಾಯಿ ಸಿಕ್ಕಾಗೆಲ್ಲ ಮಾಡ್ಕೊಂಡು ತಿಂತೀರಾ. ಸೊ ಇದಕ್ಕೆ ಏನೇನು ಬೇಕು, ಹೇಗೆ ಮಾಡೋದು ನೋಡಿ, ಈ ರೀತಿಯಾಗಿ ಬರುತ್ತೆ ಫೈನಲಾಗಿ ಚಟ್ನಿ. ಇದಕ್ಕೆ ಒಗ್ಗರಣೆ ಏನೂ ಹಾಕಿಲ್ಲ. ಒಗ್ಗರಣೆ ಹಾಕಿದ ಮೇಲೆ ಈ ರೀತಿ ಬರುತ್ತೆ. ಸೊ ಈ ರೀತಿ ನೋಡಿದ್ರೇ ತಿನ್ನಬೇಕು ಅನ್ನೋ ಫೀಲ್ ಬರ್ತಾಯಿದೆ ಅಲ್ವಾ. ಇದನ್ನು ನೀವು ದೋಸೆ ಜೊತೆಗೂ ತಿನ್ಬೋದು, ರೊಟ್ಟಿ ಅನ್ನ ಎಲ್ಲದಕ್ಕೂ ಕೂಡ ಬಳಸ್ಕೋಬೋದು. ಏನೇನು ಬೇಕು ಇದಕ್ಕೆ ಅಂದರೆ, ಒಂದು ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಇಲ್ಲಿ. ನೀವು ಯಾವುದಾದ್ರೂ ತೊಗೊಳ್ಳಿ ಮಾವಿನಕಾಯಿ. ಅದೇ ಸೈಜಲ್ಲಿ ಪ್ರಮಾಣದಲ್ಲಿ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಆಮೇಲೆ 1 ಸ್ಪೂನ್ ಮೆಂತ್ಯಕಾಳು, ಸ್ವಲ್ಪ ಬೆಲ್ಲ, ಆಮೇಲೆ ಒಂದು ಮುಷ್ಟಿಯಷ್ಟು, ಒಂದು ಹಿಡಿಯಷ್ಟು ಆದರೂ ಸಾಕು ಅಷ್ಟು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಣ ಕೊಬ್ಬರಿನ ತುರ್ಕೊತಾರೆ ಕೆಲವರು, ನಾನಿಲ್ಲಿ ಹೆಚ್ಕೊಂಡಿದ್ದೀನಿ ಹೇಗೂ ಪೌಡ್ರ್ ಮಾಡ್ಕೊಳ್ಳೋದು ಅಂತ ಹೇಳಿ. ಅಂದರೆ ಸ್ವಲ್ಪ ಬೇಗ ಆಗುತ್ತೆ ಕೆಲಸ ನಾವು ಹೆಚ್ಕೊಳ್ಳೋದ್ರಿಂದ. ಮೆಂತ್ಯಕಾಳನ್ನ ಫಸ್ಟು ಡ್ರೈ ಫ್ರೈ ಮಾಡ್ತಾಯಿದ್ದೀನಿ. ಏನನ್ನೂ ಹಾಕದೆ ಡ್ರೈ ಫ್ರೈ ಮಾತ್ರ ಮಾಡ್ಕೋಬೇಕು. 1 ಸ್ಪೂನ್ ಸಾಕು. ಇಲ್ಲಿ ತುಂಬ ಹಾಕಿದರೆ ಕಹಿ ಆಗಿಬಿಡುತ್ತೆ, ಟೇಸ್ಟ್ ಮಾವಿನಕಾಯಿ ಚಟ್ನಿ ಥರನೇ ಬರಲ್ಲ ಅದು. ಹಾಗಾಗಿ ನೋಡಿ, ನಾವು ಯಾವುದೇ ಪದಾರ್ಥನ ಫ್ರೈ ಮಾಡಬೇಕಾದ್ರೆ ಒಂದು ಹದವಾಗಿ ಫ್ರೈ ಮಾಡಿಕೊಂಡ್ರೆ ರುಚಿ ಚೆನ್ನಾಗಿ ಬರುತ್ತೆ. ಈ ಕೆಲವರು ಏನು ಮಾಡ್ತಾರಪ್ಪ ಅಂದರೆ ತುಂಬ ಫ್ರೈ ಮಾಡ್ಕೊಂಡ್ಬಿಡ್ತಾರೆ. ಸೊ ಅದು ಟೇಸ್ಟೇ ಕೆಟ್ಟೋಗ್ಬಿಡುತ್ತೆ. ಇಲ್ಲಾಂದರೆ ಲೈಟಾಗಿ ಫ್ರೈ ಮಾಡ್ಕೊಳ್ತಾರೆ. ಸೊ ಅದು ಎರಡಕ್ಕಿಂತ ಮಧ್ಯದಲ್ಲಿ ಮೀಡಿಯಮಾಗಿ ಫ್ರೈ ಮಾಡ್ಕೋಬೇಕು. ಸೊ ನಾನು ಡ್ರೈ ಫ್ರೈ ಮಾಡಿ ತೆಗೆದಾದ ನಂತರ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಇದು ಏನಕ್ಕೆ ಅಂದರೆ, ಒಣಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ ಅದನ್ನು ಫ್ರೈ ಮಾಡಲಿಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿನೂ ಹಾಕ್ಕೋಬೋದು, ಕಮ್ಮಿನೂ ಹಾಕ್ಕೋಬೋದು. ನಾನಿಲ್ಲಿ ಒಂದು ಹದಕ್ಕೆ ತಕ್ಕಾಗಿ ಮಾತ್ರ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಅಂದರೆ ತುಂಬ ಸೀದೋಗಬಾರ್ದು, ಸಿಮ್ಮಿಗೆ ಇಟ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಏನು ತವ ಇರುತ್ತಲ್ಲ, ಅದು ಬಿಸಿಯಾಗಿದ್ದಾಗಲೇ ಅದರಲ್ಲೇ ಬಿಟ್ಬಿಟ್ರೆ ಅದು ಇನ್ನೂ ಚೆನ್ನಾಗಿ ಗರಿಗರಿಯಾಗಿ ಫ್ರೈ ಆಗುತ್ತೆ ಒಣಮೆಣಸಿನ್ಕಾಯಿ. ಸಿಮ್ಮಿಗೆ ಇಟ್ಕೊಂಡು ಯಾವುದೇ ಪದಾರ್ಥಗಳನ್ನು ನಾವು ಫ್ರೈ ಮಾಡುವಾಗ ಮೇನ್ ಸಿಮ್ಮಿಗೆ ಇಟ್ಕೋಬೇಕಾಗುತ್ತೆ. ಯಾಕಂದರೆ ಯೂಶಲಿ ಎಲ್ಲ ಪದಾರ್ಥಗಳನ್ನು ಕೂಡ ನಾವು ಹದವಾಗಿ ಹುರಿಬೇಕು ಅಂದರೆ ಉರಿ ಜಾಸ್ತಿ ಇರಬಾರ್ದು. ಸೊ ಅದು ಸಿಮ್ಮಲ್ಲಿದ್ದಾಗ ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ಇದು ಚೆನ್ನಾಗಿ ಫ್ರೈ ಆದ ನಂತರ ನಾನು ಇಲ್ಲಿ ಪೌಡ್ರ್ ಮಾಡ್ಕೊಳ್ಬೇಕು. ಏನೇನಪ್ಪ ಪೌಡ್ರು ಅಂದರೆ, ಫಸ್ಟ್ ಮೆಂತ್ಯಕಾಳನ್ನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಅಂದರೆ ಪೌಡ್ರ್ ಮಾಡ್ಕೊಂಡ್ರೆ ಆಯಿತು. ಅದಾದ ನಂತರ ಒಣ ಕೊಬ್ಬರಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ನುಣ್ಣಗೆ, ನಿಮಗೆ ಫುಲ್ಲು ಪೌಡ್ರ್ ಥರ ಬೇಕು ಅಂದರೆ ಆ ಥರನಾದರೂ ಮಾಡ್ಕೊಳ್ಳಿ. ಇಲ್ಲ ಸ್ವಲ್ಪ ತರಿಯಾಗಿ ಬೇಕು ಅಂದರೆ ನೀವು ರುಬ್ಕೊಳ್ಳೋದಲ್ಲಿ ವೇರಿಯೇಷನ್ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ರುಚಿಗೆ ಉಪ್ಪು ತೊಗೊಂಡಿದ್ದೀನಿ. ಈ ಹದಕ್ಕೆ ನಾವು ಒಣ ಕೊಬ್ಬರಿನ ಫ್ರೈ ಮಾಡಿದ ನಂತರ ಅದೇ ಜಾರಿಗೆ ಮಿಕ್ಸಿಗೆ, ಅಂದರೆ ಕೊಬ್ಬರಿ ಜೊತೆಗೇ ಒಣಮೆಣಸಿನ್ಕಾಯಿನೂ ಕೂಡ ಪೌಡ್ರ್ ಮಾಡಿಕೊಂಡ್ರೆ ಆಯಿತು. ಇದು ಜಾಸ್ತಿ ಆಗಿತ್ತು ಅಂತ ಕೊಬ್ಬರಿನ ಸೈಡಿಗೆ ತೆಗೆದಿದ್ದೆ. ಸೊ ಫೈನಲಾಗಿ ರುಬ್ಕೋಬೇಕಾದ್ರೆ ಎಲ್ಲದನ್ನು ಕೂಡ ಮಿಕ್ಸ್ ಜೊತೆಗೆ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಬೆಲ್ಲ ಮತ್ತು ಮಾವಿನಕಾಯಿ ಎಲ್ಲದನ್ನು ರುಬ್ಬಿದ ನಂತರ ರುಬ್ಬಿದ ಮಿಶ್ರಣ ಈ ರೀತಿಯಾಗಿರುತ್ತೆ. ಇದನ್ನು ನಾವು ಹಾಗೇನೂ ಬಳಸ್ಬೋದು. ಅಂದರೆ ಏನು ಒಗ್ಗರಣೆ ಹಾಕದೆ ಇದೇ ರೀತಿನೂ ತಿನ್ಬೋದು. ನಾನು ಇಲ್ಲಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ, ಆಮೇಲೆ ಒಂದು ವಾರದವರೆಗೂ ಇಟ್ಕೊಳ್ಳೋಣ, ಎತ್ತಿಟ್ಕೊಂಡ್ರೆ ಅದು ತಡಿಬೇಕು, ಕೆಟ್ಟೋಗಬಾರ್ದು ಅಂತೇಳಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಗ್ಗರಣೆಗೆ ಏನು ಅಂದರೆ, ಸ್ವಲ್ಪ ಎಣ್ಣೆನ ಬಿಸಿ ಇಟ್ಕೊಂಡಿದ್ದೀನಿ.
ಅದು ಸ್ವಲ್ಪ ಬಿಸಿ ಆದ ನಂತರ ಅರಶಿನದ ಪುಡಿ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು. ಅದು ನಾನಿಲ್ಲಿ ಸ್ವಲ್ಪ ಅಂದರೆ ಚಿಕ್ಕ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದು ಸ್ವಲ್ಪ ಫ್ರೈ ಆದಮೇಲೆ ಮಾಮೂಲಿ ಸಾಸಿವೆ ಮತ್ತು ಕರಿಬೇವು ಒಗ್ಗರಣೆ ಕೊಡ್ತೀವಲ್ಲ ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಇದು ಸ್ವಲ್ಪ ಎಣ್ಣೆ ಇನ್ನೂ ಜಾಸ್ತಿ ಕಾದ ಮೇಲೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀವಿ. ಅದು ಚಟಪಟ ಅಂತ ಅಂದಮೇಲೆ ಕರಿಬೇವು ಮತ್ತು ಇಂಗು, ಇದು ಮೇನು ಮಾವಿನಕಾಯಿ ಚಟ್ನಿಗೆ ಘಮ ಕೊಡೋ ಅಂಥದ್ದು ಅಂದರೆ ಒಗ್ಗರಣೆಯಲ್ಲಿ ಹಾಕೋ ಹಿಂಗೆ ತುಂಬ ಘಮ ಕೊಡೋ ಅಂಥದ್ದು. ನನಗೆ ಬ್ರಾಹ್ಮಿಣ್ಸ್ ಮನೆ ಚಟ್ನಿ ಯಾಕೆ ಇಷ್ಟ ಆಗ್ತಿತ್ತು ಅವಾಗ ಅಂದರೆ ಮೇನ್ ಅವರು ಒಗ್ಗರಣೆಗೆ ಹಿಂಗೆ ಹಾಕ್ತಿದ್ರಲ್ಲ ಅದ್ರ ಸ್ಮೆಲ್ಲು ಭಾಳ ಚೆನ್ನಾಗಿ ಬರ್ತಿತ್ತು. ಇಲ್ಲಿ ಒಗ್ಗರಣೆಯಲ್ಲಿ ಹಾಕಿ ನಾವು ಚಟ್ನಿನ ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಮಾಡೋದ್ರಿಂದ ಇರಿಟೇಟ್ ಆಗಲ್ಲ. ಹಿಂಗೆ ತಿಂದೇ ಇರೋರಿಗೂ ಕೂಡ ತಿನ್ನಬೇಕು ಅನಿಸುತ್ತೆ ಚಟ್ನಿ. ಇಷ್ಟೇ ನೋಡಿ ಒಗ್ಗರಣೆ ಹಾಕುವಂಥ ಪದಾರ್ಥಗಳು. ಇಷ್ಟಾದ್ರ ಮೇಲೆ ನಾವು ರುಬ್ಕೊಂಡಿದ್ವಲ್ಲ ಚಟ್ನಿನ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ನಾವು ಫ್ರೈ ಮಾಡೋದು ಬೇಡ, ಜಸ್ಟ್ ಹಂಗೆ ಮಿಕ್ಸ್ ಮಾಡಿದ್ವಿ ಅಂದ್ರೂ ಮಾಡ್ಕೋಬೋದು, ಬಟ್ ಫ್ರಿಜ್ಜಲ್ಲಿ ಎತ್ತಿಟ್ಕೋಬೇಕಾಗುತ್ತೆ. ಫ್ರಿಜ್ಜಲ್ಲಿ ಇಡದೆ ಹೊರಗಡೆ ಇಟ್ಕೋಬೇಕು ಅಂದರೆ ಈ ಒಗ್ಗರಣೆಲಿ ಈ ಚಟ್ನಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಅದನ್ನು ಸ್ವಲ್ಪ ಹೊತ್ತು ಬಾಣಲೆಲಿ ಒಂದು 5 ನಿಮಿಷ ಇಲ್ಲ ಅಷ್ಟರೊಳಗಾದ್ರೂ ಫ್ರೈ ಮಾಡಿ ಅದನ್ನು ಸ್ವಲ್ಪ ಆರೋದಕ್ಕೆ ಬಿಡಬೇಕು. ಬಿಟ್ಟ ನಂತರ ಈ ಹದಕ್ಕೆ ಬರುತ್ತೆ ಚಟ್ನಿ. ಈ ರೀತಿ ಇದ್ದಾಗ ನಾವು 1 ವೀಕ್ವರೆಗೂ ಹೊರಗಡೆನೇ ಇಟ್ಕೊಂಡು ತಿನ್ಬೋದು. ಯಾವುದೇ ಫ್ರಿಜ್ಜಿನ ಅವಶ್ಯಕತೆ ಬೇಕಾಗಲ್ಲ. ಅಂದರೆ ಒಗ್ಗರಣೆ ಕೊಟ್ಟು ಸ್ವಲ್ಪ ಫ್ರೈ ಮಾಡಿದ ಮೇಲೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ನೀವು ಟೇಸ್ಟ್ ನೋಡಿದ್ರಿ ಅಂದರೆ ಖಂಡಿತವಾಗ್ಲೂ ಬೇಸಿಗೆ ಅಂದರೆ ಮಾವಿನಕಾಯಿ ಸೀಸನ್ ಮುಗಿಯೋವರೆಗೂ ಪದೇ ಪದೇ ಚಟ್ನಿನ ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಇದು ದೋಸೆ ಜೊತೆಗೂ ಚೆನ್ನಾಗಿರುತ್ತೆ. ನಾವು ಏನೂ ಬೇಡ ಪ್ಲೇನ್ ರೈಸ್ ಜೊತೆಗೆ ತಿಂದ್ರೂ ಸೂಪರಾಗಿರುತ್ತೆ ಟೇಸ್ಟು. ನಾನು ಸ್ವತಃ ಅದನ್ನು ಎಲ್ಲದ್ರ ಜೊತೆಗೂ ಟೇಸ್ಟ್ ಮಾಡಿ ನಿಮಗೆ ಹೇಳ್ತಾ ಇರೋದು. ಕೆಲವರು ಮುದ್ದೆ ಜೊತೆಗೂ ತಿಂತಾರೆ, ಅದೂ ಕೂಡ ಕಾಂಬಿನೇಷನ್ನೇ. ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ರೆಸಿಪಿನ ನೋಡ್ತಾ ಇದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.